ನಮ್ಮ ನಾಡಪ್ರಭು ಕೆಂಪೇಗೌಡರ ಜಯಂತಿ 515ನೇ ಜಯಂತಿ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಅವರ ಆಚಾರ ವಿಚಾರ ಪ್ರಚಾರ ಮಾಡಲಿಕ್ಕೆ ಈ ವರ್ಷದಿಂದ ಎಲ್ಲ ಶಾಲಾ ಕಾಲೇಜುಗಳು ಕೂಡ ಬಿಬಿಎಂಪಿ ವತಿಯಿಂದ ಒಂದೊಂದು ತಾಲೂಕಿನಲ್ಲಿ ಅವ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ, ವಿಚಾರ ಸಂಕಿರಣ ನಡೆಸಲಿಕ್ಕೆ, ಚರ್ಚಾ ಸ್ಪರ್ಧೆ ಮಾಡಲಿಕ್ಕೆ 1 ಲಕ್ಷ ರೂಪಾಯಿ ಕೂಡ ಬಿಡುಗಡೆ ಮಾಡಿದ್ದೇವೆ ಪ್ರತಿ ತಾಲೂಕು. ಈ ವರ್ಷದ ವಿಶೇಷ. ಎರಡನೇದು, ಆ ಕಾರ್ಯಕ್ರಮಗಳನ್ನು ದೊಡ್ಡದಾಗಿ ಮಾಡಲಿಕ್ಕೆ ಬರೀ 25,000 ನಮ್ಮ ಕಲ್ಚರ್ ಡಿಪಾರ್ಟ್ಮೆಂಟ್ ಇತ್ತು. ನಾವು ಬೆಂಗಳೂರು ವತಿಯಿಂದ ಇನ್ನೊಂದು 1 ಲಕ್ಷ ರೂಪಾಯಿ ಆ್ಯಡ್ ಮಾಡಿ ಕೊಡ್ತಾ ಇದ್ದೀವಿ. ಸ್ವಲ್ಪ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಲಿ ಅಂತ ಹೇಳಿ. ಏಕೆಂದರೆ ನಾಡಿನ ಎಲ್ಲ ಜನತೆ ಬಂದು ಬೆಂಗಳೂರಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಕೆಂಪೇಗೌಡ ಎಲ್ಲರ ಆಸ್ತಿ, ಒಂದು ಜಾತಿ ಒಂದು ಧರ್ಮಕ್ಕೆ ಸೇರಿದವರಂತೂ ಅಲ್ಲ. ಸೊ ಅದಕ್ಕೆ ಎಲ್ಲರಿಗೂ ಕೂಡ ಹೆಚ್ಚಿಗೆ ಪ್ರಚಾರ ಆಗಲಿ ಅನ್ನೋ ದೃಷ್ಟಿಯಿಂದ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ನೆಕ್ಸ್ಟ್ ಇಯರು ಈಗಾಗಲೇ ಒಂದು 5 ಎಕರೆನ ನಾವು ಮತ್ತು ನಮ್ಮ ಮುನಿಯಪ್ಪನವ್ರ ಕ್ಷೇತ್ರದಲ್ಲಿ ಒಂದು 10 ಎಕರೆ, ಅಲ್ಲೊಂದು ಮಾಗಡಿ ರೋಡಲ್ಲಿ ಒಂದು 5 ಎಕರೆ ಮಾಡಿದ್ದೇವೆ. ನೆಕ್ಸ್ಟ್ ಇಯರು ಅದರ ಬಗ್ಗೆ ನಮ್ಮ ಪ್ರಾಧಿಕಾರದ ಒಂದು ಭವ್ಯವಾದಂಥ ಒಂದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ. ಸರ್, ದೇವೇಗೌಡರು ಮತ್ತು ಕುಮಾರಸ್ವಾಮಿನ ಇವೆಂಟ್ ಕರೆದಿಲ್ಲ ಅನ್ನೋದು ಒಂದು ಎಲ್ಲ ರಾಜಕಾರಣ ಮಾಡೋರು ರಾಜಕಾರಣ ಮಾಡ್ತಾರೆ. ನಾವು ಯಾರಿಗೂ ಅಗೌರವ ಕೊಡಬೇಕಾದಿಲ್ಲ. ಈಗ SM ಕೃಷ್ಣ ಅವರು ಇದ್ದಾರೆ, ಸದಾನಂದ ಗೌಡರು ಇದ್ದಾರೆ, ದೇವೇಗೌಡರು ಇದ್ದಾರೆ, ಕುಮಾರಸ್ವಾಮಿ ಇದ್ದಾರೆ. ಅದು ಆ ಸಮಾಜವನ್ನ ಸಾಮಾನ್ಯಕ್ಕೆ ಸೇರಿಸಬೇಕಾದ್ದು ಅದು ಡ್ಯೂಟಿ. ಆಫೀಸರ್ಸ್ಗೆ ಈ ಪ್ರೋಟೋಕಾಲ್ ನೋಡ್ಕೊಂಡಿದ್ದಾರೆ. ನಾವು ಸ್ವಲ್ಪ ಬ್ಯುಸಿ ಆಗಿದ್ದು ಈ ಪ್ರೋಟೋಕಾಲ್ ಅಡಿಯಲ್ಲಿ ಅದು ಬಿಟ್ಟಿದ್ದಾರೆ ಅವರು. ಯಾಕೆಂದರೆ ಗೌಡರು ಹಾಸನ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ಹಾಸನ ಇದಕ್ಕೆ. ಈಗ ಕುಮಾರಸ್ವಾಮಿ ಮಂಡಿಗೆ ಹೋಗ್ಬಿಟ್ಟಿದ್ದಾರೆ. ಆ ಪ್ರೋಟೋಕಾಲ್ ನಮ್ಮ ಈ ಪ್ರಾಧಿಕಾರದಲ್ಲಿ ಈ ತುಮಕೂರು, ಬೆಂಗಳೂರು ರೂರಲ್ಲು, ರಾಮನಗರ ಸಿಟಿ ಇದು ಪ್ರೋಟೋಕಾಲ್ ಲೆಕ್ಕಕ್ಕೆ ಬರ್ತದೆ ಅಂತೇಳಿ ಈಗ ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಿಂದ ಬೆಂಗಳೂರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ರೀತಿ ಸೇರಿದೆ. ಏನು ಹಾಕಬಾರ್ದು ಅಂತಿಲ್ಲ, ಹಾಕಬೇಕು. ನೆಕ್ಸ್ಟ್ ಟೈಮ್ ಅದನ್ನು ರೆಕ್ಟಿಫೈ ಮಾಡೋಣ. ಏನೇ ಇದ್ರೂ ರೆಕ್ಟಿಫೈ ನಾವು ಗೊತ್ತಿರಲಿಲ್ಲ, ಅದಕ್ಕೆ ಒಂದು ಸಪ್ರೇಟ್ ಒಂದು ಮಾಡಿ, ಜೊತೆಗೆ ನಾನು ಬೇರೆ ಸ್ವಾಮಿಗಳಿಗೂ ಕೂಡ ಕರಿಬೇಕು ಅಂತ ಹೇಳಿದ್ದೀನಿ. ನಾನು ಸಮುದಾಯದ ಮುಖಂಡರನ್ನು ಕರಿಬೇಕಾಗಿತ್ತು. ಇಲ್ಲ, ಸಮುದಾಯ ಅಲ್ಲ, ಬೇರೆ ಸಮುದಾಯದವರು ಕರಿಬೇಕು. ಏನು ಬರೀ ಒಕ್ಕಲಿಗರ ಆಸ್ತಿ ಅಲ್ಲ ಕೆಂಪೇಗೌಡ. ಬೆಂಗಳೂರು ಕಟ್ಟಿರೋದು ಎಲ್ಲ ಜಾತಿ, ಎಲ್ಲ ಉಪಕಸಬು, ಎಲ್ಲ ಧರ್ಮದವರಿಗೂ ಕೂಡ ಇದನ್ನ ಬಹಳ ಒಂದು ವಿಶೇಷವಾದಂಥ ಆದ್ಯತೆಯನ್ನು ಕೊಟ್ಟು ಅವರ ವೃತ್ತಿ ಅನುಗುಣವಾಗಿ ಕಟ್ಟಿದಂಥ ಒಬ್ಬ ಧೀಮಂತ ನಾಡ ಪ್ರಭು ಕೆಂಪೇಗೌಡರು. ಅದರಿಂದ ಆಯ್ತು, ಕೆಲವರು ಮಿಸ್ಟೇಕ್ ಆಗಿರ್ಬೋದು, ಮುಂದಕ್ಕೆ ಅವ್ರು ರೆಕ್ಟಿಫೈ ಮಾಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.